स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ವಿಜಯಪುರ ಜಿಲ್ಲೆಯ ನವರಸ್ಪುರ ಗ್ರಾಮದಲ್ಲಿ
ಶ್ರೀರಾಮನಗರದ ಹವಲ್ದಾರ್ ಕಾಲನಿಯಲ್ಲಿ 3 ವರ್ಷದ ಹಿಂದೆ ಲಕ್ಷ್ಮೀದೇವಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಸಂಕಲ್ಪ ಜಗತಾಪ್ ಮನೆತನದಲ್ಲಿ ಸಹೋದರಿ ಶೋಭಾಕ್ಕ ಅವರ ನಿರ್ಣಯಿಸಿರುವ ಹಾಗೆ 3 ವರ್ಷದ ಹಿಂದೆ ಮೂರ್ತಿ ಪ್ರತಿಷ್ಠಾಪನಾ ಕಳಸಾರೋಹಣ ಕಾರ್ಯಕ್ರಮ ನೆರವೇರಿತು. 3 ವರ್ಷದಿಂದಲೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆದುಕೊಂಡು ಬಂದು ಈ ವರ್ಷ 3ನೇ ವರ್ಷದ ಕಾರ್ಯಕ್ರಮವಾಗಿದ್ದು, ಈ ಕಾರ್ಯಕ್ರಮದಲ್ಲಿ 5 ದಿನಗಳಿಗೆ ನಿರಂತರವಾಗಿ ವಿಶೇಷವಾಗಿ ಮನೋರಂಜನಾತ್ಮಕವಾದಂತಹ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತದೆ. ಜೊತೆಗೆ ತಾಯಂದಿರೆಲ್ಲರೂ ಕೂಡಿಕೊಂಡು ಇಲ್ಲಿ ಬಹಳ ಸುಂದರವಾದಂತಹ ನೃತ್ಯವನ್ನು ಮಾಡ್ತಾ, ತದನಂತರ ಇಲ್ಲಿ ತಾಯಂದಿರೆಲ್ಲರೂ ಕೂಡಿಕೊಂಡು ಪ್ರಸಾದ ವ್ಯವಸ್ಥೆ, ಹೀಗೆ ಅತ್ಯಂತ ಅದ್ಧೂರಿಯಾಗಿ ಆ ಮನಮೋಹಕವಾದಂತಹ ದೃಶ್ಯಗಳ ಹಿನ್ನೆಲೆಯಲ್ಲಿ ಈ ಜಾತ್ರಾ ಮಹೋತ್ಸವ ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಬರ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಉಳಿಸಿಕೊಳ್ಳುವುದರ ಸಲುವಾಗಿ ಇಲ್ಲಿ ಜಾನಪದ ಸಂಸ್ಕೃತಿ ಇರಬಹುದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಬಹುದು. ಜೊತೆಗೆ ಈ ದೇವಸ್ಥಾನಗಳೆಲ್ಲವೂ ಕೂಡ ಸಂಸ್ಕಾರದ ಕೇಂದ್ರಗಳಾಗಿವೆ, ಭಕ್ತಿ ಕೇಂದ್ರಗಳಾಗಿವೆ, ಶ್ರದ್ಧೆ ಕೇಂದ್ರಗಳಾಗಿವೆ, ಸಾಂಸ್ಕೃತಿಕ ಕೇಂದ್ರಗಳನ್ನಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡುವ, ನಮ್ಮ ಜನರಿಗೆ ಈ ಸಂಸ್ಕಾರ ಕೊಟ್ಟು ಸಂಸ್ಕೃತಿಯನ್ನು ಉಳಿಸುವ ಕಾರ್ಯಕ್ರಮಗಳೆಲ್ಲವೂ ಕೂಡ ಈ ಲಕ್ಷ್ಮೀದೇವಿ ದೇವಸ್ಥಾನ ಕಮಿಟಿ ಇವತ್ತು ಮಾಡ್ತಾ ಇದೆ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಬಹುದು. ಇಲ್ಲಿ ಯಾವುದೇ ರೀತಿ ಜಾತೀಯತೆ ಇಲ್ಲ, ಭೇದ ಭಾವ ಇಲ್ಲ, ಧರ್ಮದ ಮತಾಂಧತೆ ಇಲ್ಲ. ಇವೆಲ್ಲವನ್ನು ಮರೆತು ನಾವೆಲ್ಲರೂ ನವರಸಪುರದ ಎಲ್ಲಾ ಬಡಾವಣೆಯ ಎಲ್ಲ ಸದಸ್ಯರು ಕೂಡಿಕೊಂಡು ಒಂದೇ ಕುಟುಂಬದ ಸದಸ್ಯರು ಎನ್ನುವ ಭಾವನೆಯಿಂದ ನಾವೆಲ್ಲರೂ ಕೂಡಿಕೊಂಡು ಅತ್ಯಂತ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಿರ್ತೇವೆ. ಈ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ನಮ್ಮ ಧರ್ಮ ಸಂಸ್ಕೃತಿ ಇವೆಲ್ಲ ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ನೀಡುವ ವ್ಯವಸ್ಥೆ ನಮ್ಮ ಲಕ್ಷ್ಮೀದೇವಿ ಕಮಿಟಿಯವರು ಮಾಡ್ತಾ ಇದ್ದಾರೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಇಲ್ಲಿ ಎಲ್ಲ ತಾಯಂದಿರ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಕೂಡಿಕೊಂಡು ಈ ದೇವಸ್ಥಾನದೊಳಗ ಯಾವುದೇ ರೀತಿಯಾಗಿ ರಾಜಕಾರಣಿಗಳ ದುಡ್ಡನ್ನ ಅಥವಾ ರಾಜಕಾರಣಿಗಳ ಹಸ್ತಕ್ಷೇಪ ಇಲ್ಲದೆ ಸ್ವಚ್ಛ ಮನಸ್ಸಿನಿಂದ ಕೂಡಿರತಕ್ಕಂಥ ಸದ್ಭಕ್ತರೆಲ್ಲರೂ ಒಗ್ಗಟ್ಟಿನಿಂದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ಕೂಡ ಬಹಳ ಹೆಮ್ಮೆಯ ಸಂಗತಿ. ಅದಕ್ಕೆ ರಾಜಕೀಯ ಇಲ್ಲ, ಜಾತಿ ಇಲ್ಲ, ಬೇರೆ ಧರ್ಮದ ಪಾತ್ರ ಇಲ್ಲ, ಎಲ್ಲರೂ ಒಂದೇ ಎನ್ನುವ ಭಾವದಿಂದ ನಾವೆಲ್ಲರೂ ಕೂಡಿಕೊಂಡು ಅತ್ಯಂತ ಮನಸ್ಸಿಗೆ ಆನಂದ, ಖುಷಿ, ಸಂತೋಷ ತರುವ ನಿಟ್ಟಿನೊಳಗ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ನಮ್ಮಲ್ಲಿ ಎಲ್ಲ ಬಡಾವಣೆಯಲ್ಲಿ ಎಲ್ಲ ಜನರು ಬಹಳ ಹೆಮ್ಮೆ ಅಭಿಮಾನವನ್ನು ಪಡ್ತಕ್ಕಂಥ ಸಂಗತಿ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ನಿಮ್ಮ ಹೆಸರು? ನನ್ನ ಹೆಸರು ಗುರುಬಸಯ್ಯ ಹಿರೇಮಠ್ ಅಂತ, ಶಿವಾಲಯ ದೇವಸ್ಥಾನ ಕಮಿಟಿ ಅಧ್ಯಕ್ಷ. ನಾನು ಶೋಭಾ ಸುರೇಶ್ ಚವಾಣ್, ಲಕ್ಷ್ಮೀ ಗುಡಿ ಅಧ್ಯಕ್ಷಗಳು ಹಾಗೂ ಈ ಲಕ್ಷ್ಮೀ ದೇವಸ್ಥಾನದ ಪವಾಡಗಳು ಹೇಳ್ಬೇಕಂದ್ರೆ ಭಾಳ ಅದ್ಭುತ ಅದಾವು. ಯಾರೇ ಏನೇ ಯಾವ ಮನಸ್ಲಿಂದ ಬಂದರೂ ಆ ತಾಯಿ ವರವನ್ನು ಕೊಡ್ತಾಳೆ ಅನ್ನೋದು ಗ್ಯಾರಂಟಿ ನಮಗೂ ಅದ, ಎಲ್ಲ ಭಕ್ತರಿಗೂ ಅದ. ಮಕ್ಕಳಿಲ್ಲದವ್ರಿಗೆ ಮಕ್ಕಳು ಭಾಗ್ಯ ಕೊಟ್ಟಾಳ, ಜಾಬ್ ಇಲ್ಲದವ್ರಿಗೆ ಜಾಬ್ ಕೊಟ್ಟಾಳ. ಯಾರು ಏನೇ ಯಾವುದೇ ಥರ ಕಷ್ಟಗಳು ಬಂದರೂ ಅವನ್ನ ನಿವಾರಣೆ ಮಾಡೋಂಥ ಶಕ್ತಿ ಆ ತಾಯಿಯಲ್ಲಿ ಐತಿ. ನಾವು ಅದನ್ನು ಅನುಭವಿಸೀವಿ. ದಿನ ಆದರೂ ನಮ್ಗೆ ಒಂದೊಂದು ಪವಾಡ ತೋರಿಸ್ತಾ ಇದ್ದಾರೆ ಆ ತಾಯಿ. 5 ದಿನ ಜಾತ್ರೆ ಮಾಡ್ತೀವಿ. ಆದ್ರೆ 6ನೇ ದಿವಸಿಗೆ ನಾವು ಮಹಿಳಾ ದಿನಾಚರಣೆ ಆಚರಿಸಬೇಕಾಗಿದ್ರ ಸಲುವಾಗಿ ಹೇಳ್ಬೇಕಂದ್ರೆ 8 ತಾರೀಕಿಗೆ ಮಾಡಬೇಕಾಗಿತ್ತು. ಅವಾಗ ಮಾಡಲ್ಲ. ನಾವು 5 ದಿವಸ ಜಾತ್ರೆ ಮಾಡಿ ಎಲ್ಲ ಹೆಣ್ಮಕ್ಳು ಖುಷಿಯಾಗಿರ್ಲಿ ಅಂತೇಳಿ 6ನೇ ದಿವಸ ಅಂದ್ರೆ 18 ತಾರೀಕಿನ ದಿವಸ ನಾವು ಮಹಿಳಾ ದಿನಾಚರಣೆ ಆಚರಿಸ್ತೀವಿ. ಎಲ್ಲ ತಾಯಿಯಂದ್ರು ಭಾಳ ಖುಷಿ ಪಟ್ಟು ಆ ತಾಯಿಗೆ ಪಾತ್ರರಾಗ್ಯಾರ. ಇನ್ನೂ ಇದನ್ನ ಹಂಗೆ ನಾವು ಹೋಗ್ಬೇಕನ್ನೋ ಒಂದು ವಿಚಾರದಲ್ಲಿ ಇದ್ದೀವಿ. ನನ್ನ ಹೆಸರು ವೈಶಾಲಿ ಕಂಬಳ ಅಂತ. ನಾನು ಈ ಏರಿಯಾಕ್ಕೆ ಬಂದು ಇನ್ನೂ 1 ವರ್ಷ ಆಯಿತು. ಇಲ್ಲಿ ಬಂದಾಗಿನಿಂದ ನನಗೆ ಯಾರೂ ಪರಿಚಯ ಇರಲಿಲ್ಲ. ಸೊ ಇಲ್ಲಿ ಬಂದಿದ್ದ ಶೋಭಾಕಾರು ಪರಿಚಯ ಆದರು. ಅಲ್ಲಿಂದ ಅವರು ಲಕ್ಷ್ಮೀ ಕಮಿಟಿಯಲ್ಲಿ ನೀವು ಬರ್ಬೇಕಂತೇಳಿ ನನಗೆ ಹೇಳಿದರು. ಆ ತಕ್ಷಣ ಆಯಿತು ಬರ್ತೀನಕ್ಕ ಅಂತ ಹೇಳಿದ್ದೆ. ಬಟ್ ಇಲ್ಲಿ ಬಂದಾಗಿನ ಜಾಸ್ತಿ ಜನಸಂಖ್ಯೆ ನನಗೆ ಪರಿಚಯ ಆಗಿದ್ದಾರೆ. ಅಲ್ಲಿಂದ ಲಕ್ಷ್ಮೀ ದೇವಸ್ಥಾನಕ್ಕೆ ಬರ್ತಾ ಹೋಗ್ತಾ ಇದ್ದಾಗಿಂದ ಲಕ್ಷ್ಮೀ ಪವಾಡ 1, 2 ಅಲ್ಲ, ಆಲ್ಮೋಸ್ಟ್ ಭಾಳ ಪವಾಡಗಳು ಆಗಿ ಹೋಗಿದ್ದಾವೆ. ಬಟ್ ನಾನು ಅನ್ಕೊಂಡಿದ್ದನ್ನು ಲಕ್ಷ್ಮೀ ಸಾಕ್ಷಾಳ ಅಂತ ನನ್ನ ಮನಸ್ಫೂರ್ತಿಯಾಗಿ ಹೇಳ್ತೀನಿ.
ಕೆಲವೊಂದು ಆಗ್ಬೇಕಾಗಿದ್ದು ನಾ ಏನ್ ಅನ್ಕೊಂಡಿದ್ನಲ್ಲ ಅವು ಎಲ್ಲಾನು ನನ್ನ ಕನಸುಗಳು ನೆರವೇರವ. ಆ ತರನಾಗಿ ಇಲ್ಲಿ ಬಂದದ್ದು ಏರಿಯಾನು ಚೆನ್ನಾಗ್ಯದ. ಸೊ ಇಲ್ಲಿ ಇದ್ದಂತ ಜನರು ಎಲ್ಲಾ ಚೆನ್ನಾಗಿದಾರ. ಬಟ್ ಇಲ್ಲೆಲ್ಲ ನಾವು ಈ ಕುಟುಂಬದಲ್ಲಿ ಇದ್ದವರು ನಾವು ಅವರು ಇವ್ರು ಅಂತೇನು ಅನ್ಕೊಂಡಿಲ್ಲ. ನಾವು ಇಲ್ಲಿ ಇಷ್ಟು ಜನ ಇದ್ದವರೆಲ್ಲ ಲಕ್ಷ್ಮೀಗುಡಿಯಲ್ಲಿ ಅಕ್ಕಂಗ್ಯಾರ ತರ ಇದ್ದೀವಿ. ಇನ್ನು ಮುಂದೇನು ಹೀಗೆ ಇರ್ಲಿ ಅಂತ ನಾನು ಒಂದೆರಡು ಅನಿಸಿಕೆಗಳನ್ನು. ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ 5 ದಿನಗಳವರೆಗೆ ಮಾಡಿ ನಮ್ಮೆಲ್ಲ ಸಹೋದರಿಯರು ಕೂಡಿಕೊಂಡು ಮಹಿಳಾ ದಿನಾಚರಣೆಯನ್ನ ಆ ಲಕ್ಷ್ಮೀ ದೇವಿ ಜಾತ್ರೆ ಬಿಟ್ಟು ನಾವೇ ಮುಂಚಿತವಾಗಿ ಮಾಡ್ಕೊಳ್ಬಾರ್ದು. ಜಾತ್ರೆ ಮೊದಲು ಮಾಡಿ ಆಮೇಲೆ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡೋಣ ಅನ್ನುವ ಉದ್ದೇಶದಿಂದ ಇದು ಜಾತ್ರೆ ಮುಗಿಸಿದ ನಂತರ ಮಹಿಳಾ ದಿನಾಚರಣೆ ಮಾಡುವ ವ್ಯವಸ್ಥೆ ನಮ್ಮ ತಾಯಂದಿರೆಲ್ಲರೂ ಕೂಡಿಕೊಂಡು ಮಾಡ್ತಾರ ಅಂತ ಇದು ಒಂದು ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ